ಹಳೆ ಸೀರೆ ಎಲ್ಲ ಖುಷಿ ಪಡಿಸಲ್ಲ ರಾಜ್. ನನಗಾಗಿರೋ ನೋವಿಗೆ ಇದ್ಯಾವುದು ಔಷಧಿ ಅಲ್ಲ. ಸಾರಿ. ನೋಡಿ, ನೀವು ಮೊದಲಿನ ಥರನೇ ಇರಿ. ಒಂದೇ ಸರಿ ಈ ಥರ ಗಂಡನ ಥರ ನಡ್ಕೊಂಡ್ರೆ ನನಗೆ ಅರ್ಗಿಸ್ಕೊಳ್ಳೋದಕ್ಕಾಗಲ್ಲ. ಇದೇನಿದು ಈಗ ಹೇಳ್ಬಿಟ್ರು? ಗಂಡನ ಥರ ನೋಡ್ಕೊಂಡ್ರೆ ಅರ್ಗಿಸ್ಕೊಳಕ್ಕಾಗಲ್ಲ ಅಂದ್ರ? ನಾನು ನಿಮ್ಮ ಗಂಡನೇ ಕಣ್ರಿ. ಮೊದಲಿನ ಥರ ಫ್ರೆಂಡ್ ಥರ ಇರೋಕ್ಕಾಗಲ್ಲ. ಗಂಡ ಅನ್ನೋ ಸ್ಥಾನಕ್ಕೆ ಪ್ರಮೋಷನ್ ಸಿಕ್ಕಿದೆ, ಅದಕ್ಕಾದ್ರೆ ಮರ್ಯಾದೆ ಬೇಡವಾ? ಏನಾಯ್ತು ಇವರಿಗೆ? ರೇವತಿ ಆಂಟಿ ನೆನಪಾಗ್ತಿದ್ಯಾ? ಗಂಡನ ಜವಾಬ್ದಾರಿ ತೋರ್ಸೋದಕ್ಕೆ ಬರಬೇಡಿ. ಗಂಡ ಹೆಂಡತಿ ಮಧ್ಯೆ ಬರೀ ಜವಾಬ್ದಾರಿ ಇರುತ್ತಾ? ಪ್ರೀತಿ ಇರಲ್ವಾ? ಒಂದೆರಡು kg ಇದೆ, ಬೇಳೆ 2 ಇಡಿ, ಕಡಲೆಬೇಳೆ ಸ್ವಲ್ಪ, ರವೆ ಉಪ್ಪಿಟ್ಟು ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ರೀ ಏನ್ರಿ ಇದೆಲ್ಲ? ಏನ್ ಬೇಕಾಗಿತ್ತು ನಿಮ್ಗೆ? ದಿನಸಿ ಚೆಕ್ ಮಾಡ್ತಾ ಇದ್ದೀನಿ ಕಣೆ, ಎಷ್ಟಿದೆ ಅಂತ. ಇನ್ನೆರಡು ದಿನ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಎಲ್ಲ ಖಾಲಿ, ಆಮೇಲೆ ಉಪವಾಸನೆ. ಏನ್ ನಿಮ್ ಮಾತಿನ ಅರ್ಥ? ಯಾಕೆ ಉಪವಾಸ ಇರ್ತೀವಿ? ಉಪವಾಸ ಯಾಕೆಂದ್ರೆ ಮನೆಗೆ ದುಡ್ಡು ತಂದಾಕ ಹುಡುಗಿ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗಿದ್ದಾಳೆ. ಇದನ್ನೆಲ್ಲ ಯೋಚನೆ ಮಾಡಿದ್ಯಾ ನೀನು? ಗಂಡ್ಸು ಅಂತ ನೀವಿದ್ದೀರಲ್ಲ, ದುಡ್ಡು ತಂದು ಹಾಕಿ ಮನೆ ನಡೆಯುತ್ತವಾಗ. ರೇವತಿ, ಇದಕ್ಕೆ ನೋಡಿ ನಿಮ್ದು ಅಡ್ಡಿ ಅನ್ನೋದು. ನಮ್ಮ ಮಗಳು ಶ್ರೀಮಂತರ ಮನೆ ಸೊಸೆ, ಹೂ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತಂತೆ. ಹಂಗೆ ನಾವು ನಮ್ಮ ಮಗಳ ಜೊತೆ ಉದ್ಧಾರ ಆಗೋಣ ಅನ್ಕೊಂಡ್ರೆ ನೀವಿದಿರಲ್ಲ ಗಂಡ್ಸು ದುಡಿರಿ ಅಂತೀಯಲ್ಲ. ಈ ವಯಸ್ಸಲ್ಲಿ ಆಗುತ್ತೇನೆ? ಗೊತ್ತಿತ್ತು ರೀ, ನನಗ್ ಗೊತ್ತಿತ್ತು. ಅದೇನೋ ಹೇಳ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ನೀವ್ ಹೀಗೆ ಬೆಣ್ಣೆ ತರ ಮಾತಾಡ್ದಾಗ್ಲೇ ಅನ್ಸಿತ್ತು ನಿಮ್ ತಲೆನಲ್ಲಿ ಇಂಥದೇ ಒಂದ್ ಯೋಚನೆ ಓಡಾಡ್ತಿರುತ್ತೆ ಅಂತ. ದಯವಿಟ್ಟು ಈಗ್ಲಾದ್ರೂ ಆರಾಧನಂಗೆ ನೆಮ್ಮದಿಯಾಗಿರಕ್ ಬಿಡಿ. ರೇವತಿ, ನೀನು ನನ್ನನ್ನ ತಪ್ಪು ತಿಳ್ಕೊತಾ ಇದೀಯ. ಪಾಪ ನನ್ನ ಮಗಳು ಅಲ್ಲಿ ನೆಮ್ಮದಿಯಾಗಿರ್ಲಿ ಅಂತಾನೆ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು. ನಿಜ ಕಣೆ, ಇಡೀ ಮನೆ ಜವಾಬ್ದಾರಿ ಅವಳ ತಲೆ ಮೇಲೆ ಇತ್ತು. ಈಗ ದಿಢೀರಂತ ಮದುವೆ ಮಾಡ್ಕೊಂಡು ಹೋದ್ಲು. ಅಂತ ವೈಭೋಗ ಮನೇಲಿ ಇದ್ರುವೆ ಅವಳ ಮನ್ಸು ಈ ಮನೆ ಕಡೆನೇ ಯೋಚನೆ ಮಾಡ್ತಾ ಇರುತ್ತೆ. ಅಪ್ಪ ಅಮ್ಮ ಉಂಡ್ರ ತಿಂದ್ರ ಅಂತ ತಲೆ ಕೆಡ್ಸ್ಕೊಂಡಿರ್ತಾಳೆ. ಯಾಕೆ ಹೇಳು? ಅವಳಿಗೂ ಗೊತ್ತು ಈ ಮನೇಲಿ ಏನೂ ಇಲ್ಲ ಅಂತ. ಅವ್ರ ಮನೆ ಚೆನ್ನಾಗಿದ್ರೆ ಒಂದ್ ಹೆಣ್ಣು ಗಂಡನ ಮನೇಲಿ ನೆಮ್ಮದಿಯಾಗಿರೋದು. ಅದ್ರಲ್ಲೂ ಅವಳ ಮನೆ ಕಡೆ ಸಂಪತ್ತು ತುಂಬಿ ತುಳುಕ್ತಾ ಇರುವಾಗ ನಮಗ್ ಸಹಾಯ ಮಾಡಕ್ ಕಾಯ್ತಾ ಇರ್ತಾಳಲ್ವಾ? ಆ ಸಹಾಯ ನಾವು ತಗೊಂಡ್ರೆ ಏನೇ ತಪ್ಪು? ಸಹಾಯ ತಗೊಳ್ಳೋದು ಹಾಗಿರ್ಲಿ, ನನ್ ಮಗಳು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಆ ಚಿಂತೆ ನನ್ಗೆ. ಅಯ್ಯೋ ಯಾಕೆ ರೇವತಿ, ಅಮ್ಮ ಮಗಳು ಬೇರೆ ಆಗ್ಬಿಟ್ರೆ ಹೆಂಗೆ? ಅವಳ ಕೋಪ ಸರಿಯಾಗೇ ಇದೆ. ಅವಳ ವಿಚಾರದಲ್ಲಿ ತಪ್ಪು ಮಾಡಿದೀನಿ ನಾನು. ನೀನೇನೇ ತಪ್ಪು ಮಾಡಿದ್ಯಾ? ಅವಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕಳಿಸಿ ಒಳ್ಳೇದೇ ಮಾಡಿದೀಯಲ್ಲ. ನೋಡು, ಏನೇ ಆಗ್ಲಿ ಅಮ್ಮ ಮಗಳ ಸಂಬಂಧ ಕಡ್ದೋಗುತ್ತೇನೆ. ನೀನು ಅವಳ ಜೊತೆ ಒಂದ್ಸರಿ ಫೋನ್ ಮಾಡಿ ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ರೀ, ನಾನು ಫೋನ್ ಮಾಡಿದ್ರು ಅವಳು ಮಾತಾಡಲ್ಲ. ಹಂಗಂತ ಎಷ್ಟು ದಿನ ಹಂಗೆ ಇರ್ತೀಯಾ? ನಾನೇ ಫೋನ್ ಮಾಡ್ಕೊಡ್ತೀನಿ ರೀ. ಅಲ್ಲಾದ್ರೂ ಅವಳು ನೆಮ್ಮದಿಯಾಗಿರ್ಲಿ, ನಾನು ಅವಳಿಗೆ ಫೋನ್ ಮಾಡಲ್ಲ ಅಷ್ಟೇ. ಅಯ್ಯೋ ಭಗವಂತ, ಇದೊಳ್ಳೆ ಪಜಿತೆ ಆಯ್ತಲ್ಲ. ರೇಷನ್ ನೋಡಿದ್ರೆ 2 ದಿನಕ್ಕೆ ಖಾಲಿ ಆಗುತ್ತೆ. 3ನೇ ದಿನದಿಂದ ಎಲ್ಲಿ ಸುಶಾಂತ್ ಆರಾಧನಾ ಕಾಣ್ತಿಲ್ಲ? ತಿಂಡಿಗೆ ಅವ್ರನ್ನ ಕರೀಲಿಲ್ಲ? ನಾನು ಕರ್ಕೊಂಬರ್ತೀನಿ. ಆಯ್ತು ಮಗಳು. ಅಮ್ಮು ಕುತ್ಕೋ, ನಾನು ನಮ್ಮ ಮನೆಯವ್ರನ್ನ ಕರೆದಿದ್ದೀನಿ, ಎಲ್ಲರೂ ತಿಂಡಿ ಶುರು ಮಾಡಿ. ನಮ್ಮನೆಯವರ? ಏನದು ಅರ್ಥ? ಸಾವಿತ್ರಿ ಯಾಕೆ ಹಠ ಸಾಧಿಸ್ತಾ ಇದೆಯಾ?
ಮಕ್ಕಳು ತಪ್ಪು ಮಾಡ್ತಿರ್ತಾರೆ, ದೊಡ್ಡವರು ಅದನ್ನ ಕ್ಷಮಿಸ್ಬೇಕು. ಅದೇ ನಮ್ಮ ದೊಡ್ಡತನ. ಇಲ್ಲ ರೀ, ನನ್ನಿಂದ ಈ ತಪ್ಪನ ಕ್ಷಮಿಸಕ್ಕಾಗಲ್ಲ. ನೀವು ದಯವಿಟ್ಟು ಸುಮ್ಮನಿದ್ಬಿಡಿ, ನನಗೇನು ಹೇಳ್ಬೇಡಿ. ಸುಶಾಂತ್, ಬಾಪ್ಪ. ನನಗೆ ಬಿಟ್ಟು ತಿಂಡಿ ಶುರು ಮಾಡ್ಬಿಟ್ಟಿದ್ದೀರಾ? ಅದು ಹೇಗೆ ಸಾಧ್ಯ? ಕೂತ್ಕೊಪ್ಪ. ಹೌದು, ಎಲ್ಲಿ ನಿನ್ನ ಶ್ರೀಮತಿ? ಸುಶಾಂತ್, ಆಗಲೇ ಶಾಪಿಂಗಿಂದ ಮನೆಗೆ ಬಂದಿಲ್ಲ, ಆಗ ಬೀಳಿಸ್ಕೊಂಡು ಹೋಗಿದ್ದೆ. ತಗೋ. ಅದು ಆರಾಧನವ್ರಿಗೆ ಅಂತ ತಂದಿದ್ದು. ಹೌದಾ? ಹಾಗಾದ್ರೆ ನಿನ್ನ ಕೈಯಲ್ಲಿ ಸುಮ್ಮನೆ ಯಾಕೆ ಇಟ್ಕೊಂಡಿದ್ಯಾ? ನಿನ್ನ ಕೈಯಾರೆ ಮುಟ್ಸೋತ್ತಾನೆ. ಕರೆಕ್ಟಾಗಿ ಹೇಳಿದೆ ಗಣಪತಿ. ಸುಶಾಂತ್, ನಿನ್ನ ಧರ್ಮಪತ್ನಿಗೆ ನೀನೇ ಕೈಯಾರೆ ಹೂ ಮುಡ್ಸಪ್ಪ. ಅಯ್ಯೋ ಮುಡ್ಸಪ್ಪ. ಮದುವೆ ಆದ ಹೊಸ್ತರಲ್ಲಿ ಎಲ್ಲ ಗಂಡು ಮಕ್ಕಳು 1 ವರ್ಷ ಇದೇ ಕೆಲಸ ಮಾಡೋದು. ನಾನು ಕೂಡ 2 ವರ್ಷ ನಿಮ್ಮಮ್ಮಂಗೆ ಮಲ್ಲಿಗೆ ಹೂ ತಂದು ಕೊಡ್ತಾ ಇದ್ದೆ. ನಾನೇ ಮುಡಿಸ್ಬೇಕು. ಅದು ಯಾವುದೋ ಟೆನ್ಷನಲ್ಲಿ 1-2 ದಿನ ತರಲಿಲ್ಲಪ್ಪ. ಅವತ್ತು ನೋಡಿ ಇದೇ ಥರ ಇತ್ತು ಮುಖ. ನೋಡಿ ಇವತ್ತು ನೋಡ್ತಾ ಇದ್ದೀನಿ ಆ ಮುಖ. ನೀವು ಮುಡ್ಸು. ಕುತ್ಕೋಪ್ಪ. ಮಂಜುಳಾ, ಬಾ, ನೀನೇ ಎಲ್ರಿಗೂ ತಿಂಡಿ ಬಡಿಸು. ಸಾವಿತ್ರಿ. ಸುಶಾಂತ್, ಅಮ್ಮನ ಮನ್ಸು ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಅವಳ ಪಾಡುಗಳನ್ನ ಬಿಟ್ಬಿಡು. ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಪರಿಸ್ಥಿತಿ ಸರೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಮಂಜುಳಮ್ಮ, ಬಡ್ಸಮ್ಮ, ಕೂತ್ಕೊ ಮಗಳೇ. ರೇವತಿ, ಯಾಕೆ ಹಿಂಗ್ ಕಣ್ಣೀರ್ ಹಾಕೊಂಡು ಕೂತಿರ್ತೀಯ? ಮೊದ್ಲೇ ಮನೆ ತುಂಬಾ ಬಡತನ ಇದೆ. ನೀನ್ ಇದೇ ತರ ಹತ್ಕೊಂಡು ಕೂತಿದ್ರೆ ದರಿದ್ರ ಬಂದು ಅಟ್ಕಾಯಿಸ್ಕೊಬಿಡುತ್ತೆ. ಮನೆ ಒಡ್ತಿಯದಳು ಯಾವಾಗ್ಲೂ ನಗ್ನಗ್ತಾ ಇರಬೇಕು, ಆಗ ಮನೆಗೊಂದು ಲಕ್ಷಣ. ಈಗೇನು, ಓ ಮಗಳು ಗಂಡನ ಮನೆಗೆ ಹೋದ್ಲು ಅಂತ ದುಃಖನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ತಗೋ, ಫೋನ್ ಮಾಡು. ರೇವತಿ, ತಗೋ. ಇಲ್ಲ ರೀ, ನನ್ನ ಜೊತೆ ಆರಾಧನಾ ಮಾತಾಡಲ್ಲ, ಅದು ನನಗೆ ಗೊತ್ತು. ನಾನು ಫೋನ್ ಮಾಡಲ್ಲ ಅವಳಿಗೆ. ಲೇ ರೇವತಿ, ನೆನ್ನೆ ಏನೋ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾವತ್ತು ಮಾತಾಡಲ್ಲ ಅಂತಾನ? ಅವಳಿಗೆ ನೀನು ಅಂದ್ರೆ ಜೀವ ಕಣೆ. ತಗೋ, ಮಾತಾಡು. ಇದೀನಿ. ಗಂಡನ ಮನೆ ಸೆಟ್ ಆಯ್ತಾ? ನೀನೇನೋ ಹೋಗೋದು ಹೋಗ್ಬಿಟ್ಟೆ, ನಾವಿಲ್ಲಿ ನರಕ ಯಾತನೆ ಅನ್ಭವಿಸ್ತಾ ಇದೀವಿ ಮಗಳೇ. ನೀನಿಲ್ದೆ ಈ ಮನೆ ಎಲ್ಲ ಬಿಕೋ ಅಂತ ಇದೆ. ಬೆಳಿಗ್ಗೆ ಎದ್ದಾಗ್ಲಿಂದ ನಾನು ಒಂದು 10-15 ಸಲ ಆರಾಧನಾ ಅಂತ ನೆನಪು ಮಾಡ್ಕತಾನೆ ಇದ್ದೀನಿ. ಡೈಲಿ ಕರೆದು ಅಭ್ಯಾಸ ಆಗ್ಬಿಟ್ಟಿದಲ್ಲ ಮಗಳೇ. ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಮಕ್ಕಳನ್ನ ಎಷ್ಟೇ ಸಾಕಿ ಬೆಳೆಸಿದ್ರು ಇನ್ನೊಬ್ಬರ ಮನೆಗೆ ಕಳಿಸ್ಲೇಬೇಕಲ್ಲ ಮಗಳೇ. ಯಾಕೆ ಮಗಳೇ ಏನು ಮಾತಾಡ್ತಾ ಇಲ್ಲ? ಬೇಜಾರಾಗ್ತಾ ಇದೆಯಾ? ಹಾಗೇನಿಲ್ಲ. ನನಗೆ ಗೊತ್ತು ಮಗಳೇ, ನಿನಗೂ ನಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ನೀನು ಹೇಳ್ಕತಾ ಇಲ್ಲ ಅಲ್ವಾ? ನನ್ನ ಮಗಳ ಮನಸ್ಸು ನನಗೆ ಗೊತ್ತಾಗಲ್ವಾ? ಹೌದು, ಹಳೆಯಂದ್ರೆ ಏನ್ ಮಾಡ್ತಾ ಇದಾರೆ? ತಿಂಡಿ ಎಲ್ಲ ಆಯ್ತಾ ಮಗಳೇ? ನಿನಗೇನು ಬಿಡಮ್ಮ,
ಅಡುಗೆ ಮಾಡಕ್ಕೆ ಅಂತಾನೆ ಕೆಲಸದವ್ರು ಇರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರ್ತಾರೆ. ಅದೃಷ್ಟ ಅಂದ್ರೆ ನಿಂದೆ ನೋಡು ಮಗಳೇ. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಏನೇ ಹೇಳು, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಆ ದೇವರು ಕೊನೆಗೂ ನಿಂಗೆ ದಡ ಸೇರಿಸ್ಬಿಟ್ಟ. ಸರಿ ಮಗಳೇ, ಅಮ್ಮ ಮಾತಾಡ್ಬೇಕಂತೆ, ಕೊಡ್ತೀನಿರು. ಬೇಡ ಸರ್. ಅಯ್ಯೋ ಯಾಕಮ್ಮ? ಅಮ್ಮಂಗೆ ಬೇಕಾಗಿದ್ದು ನಾನು ಆ ಮನೆಯಿಂದ ಹೊರಗೆ ಹೋಗೋದು. ಈಗ ಅದೇ ಆಯ್ತಲ್ಲ, ಇನ್ನೇನು ಉಳಿದಿದೆ? ಅಮ್ಮ ಏನೇನು ಮಾತಾಡಬೇಕು ಎಲ್ಲಾನು ನೆನ್ನೆನೆ ಮಾತಾಡಿ ಕಳಿಸಿದ್ದಾರೆ. ಅದಿನ್ನೂ ಕಿವಿಲ್ ಗುಯ್ ಅಂತ. ಏನಾಯ್ತು ರೀ? ಏನಂದ್ಲು? ರೇವತಿ, ನಿನ್ನ ಮಗಳು ದೊಡ್ಡ ಮನೆ ಸೇರಿದ ತಕ್ಷಣ ಬದಲಾಗ್ಬಿಟ್ಲು ಕಣೆ. ಅಂಥದ್ದೇನಾಯ್ತು ಇವಾಗ? ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದೆ, ಬೇಡ ನಾನು ಅಮ್ಮನ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಲು ಕಣೆ. ನಾನು ಮೊದಲೇ ಹೇಳಿದ್ನಲ್ಲ ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ. ರೇವತಿ, ನೀನೇನು ತಲೆ ಕೆಡಿಸ್ಕೊಬೇಡ. ಅವಳನ್ನ ಸರಿದಾರಿಗೆ ಹೆಂಗ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಿದ್ದೀನಲ್ವಾ, ಏನು ತಲೆ ಕೆಡಿಸ್ಕೊಬೇಡ. ಸುಶಾಂತ್, ತಿಂಡಿ ಯಾರಿಗೆ? ಅಮ್ಮಂಗೆ. ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ತಿಂಡಿ ತೊಗೊಂಡೋಗಿ ಕೊಟ್ರೆ ಅವ್ರ ಕೋಪ ಕಡಿಮೆ ಆಗುತ್ತೆ. ಬಿಟ್ರೆ ಅಮ್ಮ ಮಗ ಒಂದಾಗೆ ಬಿಡ್ತಾರೆ. ನೀನ್ ತಿಂಡಿ ಕೊಡ್ಬೇಡ. ಯಾಕಕ್ಕ? ಅಮ್ಮ ಆಲ್ರೆಡಿ ನೋವಲ್ಲಿದ್ದಾರೆ ಕಣೋ. ನೀನ್ ಮತ್ತೆ ಅವ್ರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡ್ಬೇಕು ಅನ್ಕೊಂಡಿದ್ಯಾ? ಅಕ್ಕ, ನಾನು ಅಮ್ಮಂಗೆ ನೋವು ಕೊಡ್ತೀನ? ನೀನು ಯಾಕಕ್ಕ ಈ ಥರ ಮಾತಾಡ್ತಿದ್ಯಾ? ಸುಶಾಂತ್, ನಿನ್ ಮನ್ಸೇನು ಅಂತ ನನಗ್ ಗೊತ್ತು. ಅಮ್ಮನ್ನ ಹೇಗಾದ್ರೂ ಸಮಾಧಾನ ಮಾಡೋಣ ಅಂತ ನೀನ್ ಯೋಚನೆ ಮಾಡ್ತಿದ್ಯಾ. ಆದ್ರೆ ಅಮ್ಮ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ.